ನಮಸ್ಕಾರ ರೀ ಎಲ್ರಿಗೂ. ಇವತ್ತು ರೀ ನಾವು ನಿಮ್ಗೆ ಒಂದು ಚುರುಮುರಿ ರೆಸಿಪಿನ ಮಾಡಿ ತೋರ್ಸತ್ತೀವಿ ರೀ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ಹಂಗೆ ಇದ್ರ ರುಚಿ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಹಂಗಾರ ಈ ಚುರುಮುರಿ ರೆಸಿಪಿನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ಇಲ್ಲಿ ನಾವು 1 ಕಪ್ ಅಷ್ಟು ಚುರುಮುರಿಯನ್ನು ತೊಗೊಂಡಿವಿ, ನೀವು ಕಡಲೆಪುರಿ ಅಂತಲೂ ಕರಿತೀರಿ. ಸೊ ಈ ಚುರುಮುರಿ ತೊಗೊಂಡು ಆದಮೇಲೆ ಇದನ್ನು ಒಂದು ಪಾತ್ರೆ ಒಳಗೆ ನಾವು ಹಾಕೊಳತ್ತೀವಿ. ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ನೀವು ಇದನ್ನು ಸೇರಿಸ್ಕೋಬೇಕಾಕೈತ್ರಿ. ಇದಕ್ಕೆ ನಾವು ತುರಿದಂತಹ ಮಾವಿನಕಾಯಿಯನ್ನು ಹಾಕೊಳತ್ತೀವಿ. ಆಮೇಲೆ ತುರಿದಂತಹ ಕ್ಯಾರೆಟನ್ನು ಇದ್ರೊಳಗೆ ನಾವು ಹಾಕೋಬೇಕ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊನು ಸೇರಿಸ್ಕೊಳತ್ತೀವಿ ರೀ. ಟೊಮೆಟೊ ನಿಮ್ಗೆ ದಪ್ಪಾಗಿ ಕಟ್ ಮಾಡ್ಕೋಬೇಕಂದ್ರೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡು ನೀವು ಹಾಕೋರಿ. ಆಮೇಲೆ ಅದ್ರೊಳಗೆ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡಿವಿ ರೀ. ಸ್ವಲ್ಪ ಕರಿಬೇವನ್ನು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕ್ಕೊಂಡಿವಿ. ಹಂಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿದಂತಹ ಶೇಂಗಾನು ಹಾಕ್ಕೊಂಡಿವಿ ರೀ. ಈ ಚುರುಮುರಿ ಒಳಗೆ ಈ ಶೇಂಗಾ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳತ್ತೀವಿ ನೋಡಿರಿ. ಈಗ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರನ ಸೇರಿಸ್ಕೋಬೇಕ್ರಿ. ಪೂರ್ತಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋನು. ನಿಮಗೇನರೆ ಮಾವಿನಕಾಯಿ ಬೇಡಪ್ಪ ಅಂತಂದ್ರೆ ಇಲ್ಲ ಸಿಗಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕಾಗೈತೆ ರೀ. ನಿಮ್ಗೆ ನಾ ಆಗಲೇ ಹೇಳಿದಂಗೆ ನೀವು ಬೇಕಿದ್ರೆ ಅದ್ರೊಳಗೆ ಸೌತೆಕಾಯನ್ನು ಸೇರಿಸ್ಕೋಬೋದು, ತುರಿದ ಮಾವಿನಕಾಯಿ ಬದಲಿ. ಇಲ್ಲ ಮಾವಿನಕಾಯಿ ಸಿಕ್ಕರೆ ಮಾವಿನಕಾಯಿನೂ ನೀವು ಹಾಕಿ ಮಸ್ತಾಗಿ ಈ ಮಾವಿನಕಾಯಿ ಚುರುಮುರಿನ ಮಾಡ್ಬೋದು ನೋಡ್ರಿ. ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿದ ಆದಮೇಲೆ ಲಾಸ್ಟಿಗೆ ಅದರೊಳಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕಾಗತ್ತೆ ರೀ. ಈ ಎಣ್ಣೆಯನ್ನು ಸೇರಿಸಿ ಇದನ್ನು ನಾವು ಪೂರ್ತಿ ಮತ್ತು ಇನ್ನೊಮ್ಮೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮೊದಲೆಲ್ಲ ಪ್ಲೇಟ್ದಾಗ ಅದು ಹಾಕಿ ಕೊಡ್ತಿದ್ದಿಲ್ಲ ರೀ. ಈ ಥರ ಪುಡಿಯನ್ನು ಕಟ್ಟಿ ಇದರೊಳಗೆ ಹಾಕಿ ಕೊಡ್ತಿದ್ರು ಚುರುಮುರಿ. ಅದು ಅದೇ ಥರ ನಿಮಗೆ ಮಾಡಿ ತೋರಿಸಿವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.